ಇವ್ರು ಮಾಡಿರೋ ಉದ್ದೇಶನೇ ಏನು ಗೊತ್ತಾಗ್ತಿಲ್ಲ. ಇವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ, ನೀವೇನು ಜಾತಿ, ನೀವು ಎಷ್ಟು ವರ್ಷ, ನಿಮ್ಮ ಮಗನಿಗೆ ಎಷ್ಟು ವರ್ಷ ಎಲ್ಲ ಕೇಳ್ತಾರೆ. ನಮ್ಮ ತಾಯಿ ಅವ್ರಿಗೆ ಹೇಳ್ತಾರೆ, ಹೇಗೆ ಹೇಳ್ತಾರೆ? ಇವರು ಏನು ಹೇಳೋದು, ಜಾತ್ಯತೀತ ಅಂತ ಏನು ಬರೀ ಭಾಷಣಗಳಲ್ಲಿ ಹೇಳ್ತಾರೆ ಅಷ್ಟೇ ಹೊರತು. ನಿಮ್ಮ ಮೀಟ್ರ್ ನಂಬರ್ ಏನೋ, ನಿಮ್ಮ ಕಾವೇರಿ ಮೀಟ್ರ್ ನಂಬರ್ ಏನೋ, ಈ ಬರೀ ಮನೆಗೆ ಲೇಡೀಸ್ ಇರ್ತಾರೆ, ಇವರು ಆಫೀಸ್ ಟೈಮ್ ಬಂದುಬಿಟ್ರೆ ಏನು ಹೇಗೆ? ಈಗ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಜಾತಿ ಸಮೀಕ್ಷೆ ಏನಕ್ಕೆ ಬೇಕು? ನನ್ನ ಹೆಸರು ಶಿವಕುಮಾರ್ ಅಂತಮ್ಮ. ನಾವಿಲ್ಲೇ ಮೈಸೂರು JP ನಗರದಲ್ಲಿರೋದು. ಇವಾಗ ಸಮೀಕ್ಷೆ ಮಾಡ್ತಿದ್ದಾರಲ್ಲ ಸರ್, ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅವಶ್ಯಕತೆ ಇಲ್ಲ ಅಂತ ನಮ್ಗಳ ಭಾವನೆ. ಯಾಕಂದರೆ ಈಗ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಜಾತಿ ಸಮೀಕ್ಷೆ ಏನಕ್ಕೆ ಬೇಕು ಅಲ್ವಾ? ಜಾತ್ಯತೀತ ರಾಷ್ಟ್ರ, ನಾವು ಜಾತಿನ ಇದು ಮಾಡಬಾರ್ದು, ಎಲ್ಲ ಒಂದೇ ಇರಬೇಕು ಅಂತ ಇದು ಮಾಡೋರು. ಯಾವುದೇ ಗೌರ್ಮೆಂಟ್ ಬಂದಾಗ ಇದ್ರ ಬಗ್ಗೆ ತಗೊಳ್ಳೋದಿಲ್ಲ, ಏನು ಇನಿಷಿಯೇಟ್ ತಗೊಳ್ಳೋದಿಲ್ಲ. ಪರ್ಟಿಕ್ಯುಲರ್ಲಿ ಇವ್ರು ಬಂದಾಗಲೇ ಈ ಥರ ಇನಿಷಿಯೇಟ್ ತಗೊಳ್ಳೋದು, ಜಾತಿ ಅದು ಮಾಡೋದು ಇದು ಮಾಡೋದು, ಇವತ್ತರ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೇನೋ ಅನ್ನೋದು ಜನಗಳ ಭಾವನೆಗೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಏನಾದರೂ ಲಾಭ ಮಾಡ್ತಿದೆ ಅಂತ ಅನಿಸ್ತಿದೆ? ಅದು ಲಾಭದ ಪ್ರಶ್ನೆ ಅಲ್ಲ, ಇದು ರಾಜಕೀಯವಾಗಿ ಅವರು ಲಾಭ ತಗೊಳಕ್ಕೆ ನೋಡ್ತಾ ಇದ್ದಾರೆ. ಯಾಕಂದರೆ ಯಾವ ಸರ್ಕಾರ ಬಂದಾಗಲೂ ಇದ್ರ ಬಗ್ಗೆ ಇನಿಷಿಯೇಟ್ ತಗೊಳ್ಳಲ್ಲ. ಇವರೇ ಪರ್ಟಿಕ್ಯುಲರ್ ಆಗಲಿ ಲಾಸ್ಟ್ ಟೈಮ್ ಬಂದಿದ್ದಾಗಲೂ ಅಷ್ಟೇ ಇದರದ್ದು ಉತ್ತರ ಕರ್ನಾಟಕದ ಕಡೆ ವೀರಶೈವರದ್ದು ಮತ್ತು ಹಿಂಗಾಯ್ತು ಅನ್ನೋ ಥರದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ರು. ಅದು ಸರಿ ಇಲ್ಲ ಅನ್ನೋದು ಬರ್ತದೆ. ಇದನ್ನು ಜನಗಳಲ್ಲಿ ಭಾವನೆಯಲ್ಲಿ ಅವರೇ ಬಿತ್ತಿದಂಗೆ ಆಯ್ತಾ ಇದೆ. ಇವರು ಏನು ಹೇಳೋದು, ಜಾತ್ಯತೀತ ಅಂತ ಏನು ಬರೀ ಭಾಷಣಗಳಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಅದನ್ನು ಇಲ್ಲಿ ಏನಕ್ಕೆ ಬೇಕು? ಬರೀ ನಮ್ಮ ಏನು ಸಮೀಕ್ಷೆ ಮಾಡಬೇಕು, ಎಷ್ಟು ಜನ ಪಾಪ್ಯುಲೇಷನ್ ಇದ್ದಾರೆ ಅದನ್ನು ಮಾಡ್ಕೋಬೇಕು ಅಷ್ಟೇ. ಇದ್ರಲ್ಲಿ ಮಾಡ್ಕೊಂಡು ಏನು ಪ್ರಯೋಜನ ಇದೆ ಅದು ಮೇಲೆ. ಅದು ಅಲ್ಲದೆ ಪಾಪ ಆ ಶಿಕ್ಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ಕುಂಠಿತ ಆಯ್ತದೆ. ಅವ್ರನ್ನ ಅಲ್ಲಿ ಅರ್ಧಕ್ಕೆ ಕಟ್ ಆಫ್ ಮಾಡಿ ನೀವು ಈ ಟೈಮ್ ಇಂಥ ಟೈಮ್ ಒಳಗಡೆ ಮುಗಿಸ್ಬೇಕು ಅಂದ್ಕೊಂಡು ಅವ್ರನ್ನ ಬರ್ಡನ್ ಮಾಡಿ ಅವ್ರ ಪಾಪ ಏನು ಅಲ್ಲಿಂದ ಆರ್ಡ್ರ್ ಬಂದೈತೆ ಅಂತಂದಾಗ ಮಾಡಲೇಬೇಕು. ಇದು ಕರ್ತವ್ಯ. ಮಾಡ್ತೀನಿ ಅಂದರೆ ನಾವು ನಿಮ್ಮ ಅಮಾನತುಗೊಳಿಸ್ತೀವಿ. ಇದಂತರ ಏನಕ್ಕೆ ಬೇಕು ಅಂತ. ಪಾಪ ಅವರು ಒಂದು ಟೆನ್ಷನಲ್ಲಿ ಇದು ನಮ್ಮೊಂದು ಟಾಸ್ಕ್ ಕೊಟ್ಟವ್ರೆ, ಈ ಡೇಟ್ ಒಳಗಡೆ ಮುಗಿಸ್ಲೇಬೇಕು ಅನ್ನೋದು. ಅವ್ರು ಕೆಲವರಿಗೆಲ್ಲ ಆರೋಗ್ಯ ಏರುಪೇರು ಇರ್ತದೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸರ್, ಇವಾಗ ಸಮೀಕ್ಷೆ ಆಗ್ತಿದೆ ಅಲ್ವಾ, ಇದ್ರ ಬಗ್ಗೆ ಏನಾದರೂ ನೀವು ಹೇಳ್ತೀರಾ? ಸಮೀಕ್ಷೆ ಮಾಡ್ತಿದ್ರೆ ಸರಿ, ಅದು ಮಾಡಬಾರ್ದು ಅಂತ ಹೇಳೋದಿಲ್ಲ. ಬಟ್ ಮಾಡೋ ರೀತಿ ಮಾಡಬೇಕಲ್ಲ. ಇವಾಗ ನಮ್ಮ ತಾಯಿ ನಾವಿಬ್ಬರೇ ಇದ್ದೀವಿ ಮನೇಲಿ. ಇವಾಗ ಬಂದು ಕೇಳ್ತಿದ್ದಾರೆ, ಈಗ ನಾವು ಸಮೀಕ್ಷೆ ಮಾಡೋಕ್ಕೆ ಬಂದಿದ್ವಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ, ನೀವೇನು ಜಾತಿ, ನೀವು ಎಷ್ಟು ವರ್ಷ, ನಿಮ್ಮ ಮಗನಿಗೆ ಎಷ್ಟು ವರ್ಷ ಎಲ್ಲ ಕೇಳ್ತಾರೆ. ನಮ್ಮ ತಾಯಿ ಅವ್ರಿಗೆ ಹೇಳ್ತಾರೆ, ಹೇಗೆ ಹೇಳ್ತಾರೆ? ಅಟ್ಲೀಸ್ಟ್ ಒಂದು 2 days ಟೈಮ್ ಕೊಟ್ಟು ನಾವು ಬರ್ತಾಯಿದ್ದೀವಿ ಅಂತ ಯಾವಾಗಿರ್ತಾರೆ? ನಾವು ಬರ್ತಾಯಿದ್ದೀವಿ ಅಂತ ಹೇಳಿ ಬಂದರೆ ಪರವಾಗಿಲ್ಲ. ಇಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ, ಕೆಲ್ಸಕ್ಕೆ ಹೋದಾಗ ಈಗ ಆಲ್ಮೋಸ್ಟ್ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಜೆಂಟ್ಸ್ ಎಲ್ಲ. ಈ ಬರೀ ಮನೆಗೆ ಲೇಡೀಸ್ ಇರ್ತಾರೆ, ಇವರು ಆಫೀಸ್ ಟೈಮ್ ಬಂದುಬಿಟ್ರೆ ಏನು ಹೇಗೆ ಅಲ್ವಾ? ಅದನ್ನ ಟೈಮ್ ಕೇಳ್ಕೊಂಡು ಬಂದು ಮಾಡಬೇಕು ಅವರು. ಸೊ ಇದರಲ್ಲಿ 60 ಕ್ವಶನ್ಸ್ ಇದೆ. ನಿಮ್ಮ ಮನೆಯಲ್ಲಿ ದೀಪ ಇದೆಯಾ, ಆ ಥರ ಎಲ್ಲ ಕ್ವಶನ್ಸ್ ಇದೆ. ಸೊ ಆ ಕ್ವಶನ್ಸ್ ಅದನ್ನು ಹೇಳೋದಕ್ಕೆ ನಮಗೆ ಅಲ್ವಾ ಬೇಡ ಆಗ್ತಿಲ್ಲ. ನಿಮ್ಮ ಮೀಟ್ರ್ ನಂಬರ್ ಏನೋ, ನಿಮ್ಮ ಕಾವೇರಿ ಮೀಟ್ರ್ ನಂಬರ್ ಏನೋ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನೋ, BPL ಕಾರ್ಡ್ ನಂಬರ್ ಏನೋ, ಇದೆಲ್ಲ ಕೇಳ್ಕೊಂಡು ಹೇಗೆ ಮಾಡಬೇಕು? ಏನು ನಾವು ತಯಾರಾಗಿರ್ತೀವ ಅಲ್ಲಿ? ಇಲ್ಲಲ್ವಾ? ಮತ್ತೆ ಇವಾಗ CM ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯನು STಗೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಮೀಕ್ಷೆ ಮಾಡ್ತಿದ್ದಾರೆ ಅಂತೇಳಿ ಮಾತಾಡ್ತಿದ್ದಾರೆ. ಅದು ಅವ್ರ ಬಗ್ಗೆ ನಮಗೆ ಅದು ಹೇಳೋಕ್ಕಾಗೋದಿಲ್ಲ. ಉದ್ದೇಶಪೂರ್ವಕ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಇರಲೂಬಹುದು ಆ ಥರ. ಇವಾಗ ಇದರಿಂದಾಗಿ ಸರ್ಕಾರಕ್ಕೆ ಏನಾದರೂ ಲಾಭ ಇದೆ ಅಂತ ಅನ್ಕೋತೀವಿ? ಯಾಕಂದ್ರೆ ಇವರು ಜಾತಿ ವರ್ಣ ಪಂಗಡ ಅಂತ ಬೇರೆ ಬೇರೆ ಮಾಡ್ತಿದ್ದಾರೆ ಅನ್ಸುತ್ತೆ ನಮಗೆ. ಜಾತಿ ವಾರ ಮಾಡಿ ಆ ಜಾತಿ ವರ್ಗ ಎಲ್ಲ ನಾವು ಸೀಟ್ ಕೊಡಬೇಕು ಅಂತ ಹಂಚಿಕೆ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಈಗ BJP ನಾಯಕರು ಇದಕ್ಕೆ ಅಪೋಸಿಟ್ ಮಾಡ್ತಿದ್ದಾರೆ, ನಾವು ಯಾವುದೇ ರೀತಿಯಾಗಿ ಸ್ಪಂದಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಅದೇ ನಿಮ್ಗೆ ಅವಲ್ಲಿ ಅವ್ರವ್ರ ವೈಯಕ್ತಿಕ. ಇಲ್ಲಿ BJP ಅಂತ ಬರಲ್ಲ, ಕಾಂಗ್ರೆಸ್ ಅಂತ ಬರಲ್ಲ. ಇವರು ಮಾಡಿರೋ ಉದ್ದೇಶನೇ ಏನು ಗೊತ್ತಾಗ್ತಿಲ್ಲ. ಇವಾಗ ನಿಮ್ಗೆ ಹೇಳೋದು ಜಾತಿ ವಾರ ಮಾಡ್ತಾಯಿದ್ದಾರೆ ಇವರು. ಈಗ ಜಾತಿ ವಾರ ಮಾಡ್ತಾ ಈಗ ಅದು ಹೇಳಿದ್ರೆ ನಮ್ಮ ಮನೆಗೆ ಬಂದಿದ್ದಾರೆ. ಇವಾಗ ನಾನು ಕೆಲ್ಸಕ್ಕೆ ಹೋಗಿದ್ದೆ, ನಾನು ನಮ್ಮ ತಾಯಿ ಇಬ್ಬರೇ ಇರೋದು. ಇಲ್ಲ ನಮ್ಮ ತಾಯಿ ಕೇಳಿದ್ದಾರೆ, ನಮ್ಗೆ ಗೊತ್ತಿಲ್ಲಪ್ಪ, ನಮ್ಮ ಮಗನ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಬರೀ ಫೋನ್ ನಂಬರ್ ಕೊಟ್ಟಿದ್ದಾರೆ ಅಷ್ಟೇ. ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಮನೆ ಬಂದಿದ್ವಿ, ಸಮೀಕ್ಷೆ ಬಂದಿದ್ವಿ, ನಿಮಗೆ ನಿಮ್ಮ ತಾಯಿ ಫೋನ್ ನಂಬರ್ ಕೊಟ್ಟರು, ನೀವು OTP ಬರ್ತದೆ, OTP ನಮ್ಗೆ ಹೇಳಿ ಅಂತಿದ್ದಾರೆ. ನಾವು OTP ಹೇಗೆ ಹೇಳಿ ಅವರಿಗೆ? ಆ ಸಮೀಕ್ಷೆ ಅವರಿಂದ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇವಾಗ ಶಿಕ್ಷಕರಿಗೆ ಇದರಿಂದಾಗಿ ಏನು ಪ್ರಾಬ್ಲಮ್ ಆಗುತ್ತೆ? ಸಮೀಕ್ಷೆಗೆ ಬರೋ ಶಿಕ್ಷಕರಲ್ವಾ? ಹೌದು. ಸೊ ಅವರಿಗೆ ತುಂಬ ಪ್ರಾಬ್ಲಮ್. ಇವಾಗ ದಸರಾ ರಜೆಯಲ್ಲೂ ಅವರಿಗೆ ಸರಿಯಾಗಿ ಪೂಜೆ ಹೌದು ಹೌದು. ಸೊ ಅವರಿಗೂ ಪ್ರಾಬ್ಲಮ್ ಅಲ್ವಾ ಇದು? ಹೌದು.
ಸೊ ಇದ್ರ ಬಗ್ಗೆ ಏನಾದರೂ ಮೇಡಮ್ ಇದ್ರ ಬಗ್ಗೆ ನಾನು ಹೇಳಿಕ್ಕೆ ಸಮಯ ಇಷ್ಟಪಡಲ್ಲ ಮೇಡಮ್. ಅಂದರೆ ಇವಾಗ ಕಾಲೇಜ್ ಆ್ಯಂಡ್ ಸ್ಕೂಲ್ಗಳಿಗೆ ಹೌದು ಮೇಡಮ್. ರಜಾನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು ಹೌದು ಮೇಡಮ್ ಹೌದು ಹೌದು ಅದು 18 ಮಾಡಿದ್ದಾರೆ ಈಗ 18 ಮಾಡಿದ್ದಾರೆ. ಇದಕ್ಕೋಸ್ಕರನೇ ಮಾಡಿರೋದು. ಸೊ ಇದರಿಂದಾಗಿ ಮಕ್ಕಳ ಭವಿಷ್ಯದಿಂದ ಅದು ಮುಂದೆ ಇನ್ನು ಪರೀಕ್ಷೆನೂ ಇನ್ನು ಮುಂದೂಡ್ತಾರೆ ಅದನ್ನ. ಅದು ಪರೀಕ್ಷೆ ಮುಂದೂಡ್ತಾರೆ ನೆಕ್ಸ್ಟ್ ಇನ್ನು ಇದರಿಂದ ಮಾತ್ರ ಆಗುತ್ತೆ ಮೇಡಮ್. ನೆಕ್ಸ್ಟ್ ಇನ್ನು ನಿಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಅಂತ ಅನಿಸುತ್ತಾ? ಬರುತ್ತೆ ಮೇಡಮ್ ಚೆನ್ನಾಗಿವ್ರು ಬಂದರೆ ಬರಲ್ಲ ಅನ್ಸಲ್ಲ ಮೇಡಮ್. ಅನ್ಸಿದ್ದು ಅಲ್ಲ ಬರ್ದೆ ಅನ್ಸಲ್ಲ. ಜನಗಳು ತುಂಬ ಇಷ್ಟೊಂದು ಬಾಧೆ ಕೊಟ್ಟರೆ ಮೇಡಮ್. ಕರೆಂಟ್ ಇಲ್ಲ, ಇವಾಗ ಕರೆಂಟ್ ಕೊಡ್ತಾಯಿಲ್ಲ, ಬಿಲ್ಡಿಂಗ್ಗಳಿಗೆ ಎಲ್ಲಿ ಕರೆಂಟ್ ಕೊಡ್ತಾ ಇಲ್ಲ, ಲೈಸೆನ್ಸ್ ಕೊಡ್ತಾ ಇಲ್ಲ, ಈ ಖಾತೆ ಮಾಡ್ಬೇಕಂತ ಇದ್ದಾರೆ. ಎಲ್ಲ ಈಗ ಫ್ರೀ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಗಂಡು ಮಕ್ಕಳಿಂದ ಕಿತ್ಕೊಂಡು ಹೆಣ್ಮಕ್ಳಿಗೆ ಕೊಡ್ತಿರೋ ಥರ ಇದೆ. ಗಂಡು ಮಕ್ಳಿಗೆ ಕಿತ್ಕೊಂಡು ಹೆಣ್ಮಕ್ಳು ಕೊಡ್ತಿದ್ದಾರೆ ಅಂತಲ್ಲ, ಇದು ರಾಜ್ಯ ಸರ್ಕಾರದಿಂದ ಅವರಿಗೆ ಎಲ್ಲ ಫ್ರೀ ಅಂತ ಮಾಡಿದಾರಲ್ಲ, ಅದರಿಂದ ಸುಮಾರು ಜನ ಎಷ್ಟೋ ಜನ ಕೆಲಸಕಾರ ಮಾಡ್ತಾಯಿಲ್ಲ. ಇವಾಗ ಯಾಗೂ ಮನೆ ದುಡ್ಡು ಕೊಡ್ತದೆ ಬಿಡು, ಇನ್ಯಾಕೆ ಅಂದ್ಬಿಟ್ಟು ಮಾಡ್ಕೊಂಡು ಆರಾಮಿದ್ದಾರೆ. ಮಹಾಲಕ್ಷ್ಮಿ ಅಂತೇಳಿ ಬರ್ತಿದೆಯಾ ಸರ್ ನಿಮಗೆ? ಇಲ್ಲ ಮೇಡಮ್ ಬರ್ತಾಯಿಲ್ಲ ಮೇಡಮ್. ಇಷ್ಟು 5-6 ತಿಂಗಳಿಗೆ ಬರ್ತಾಯಿಲ್ಲ. 5 ತಿಂಗಳಿಗೆ ನಮ್ಮ ತಾಯಿ ಬರ್ತಾಯಿಲ್ಲ. ನಮಗೆಲ್ಲ ನಮ್ಮ ತಾಯಿ ಬರ್ತಾಯಿಲ್ಲ ಮೇಡಮ್. ಬರ್ತಾಯಿಲ್ಲ ಮೇಡಮ್. ಸ್ಟಾರ್ಟಿಂಗ್ ಕೊಟ್ಟರು ಈ ಒಂದು 5-6 ತಿಂಗಳು ಬರ್ತಾಯಿಲ್ಲ ಮೇಡಮ್.